ಸ್ಟಾರ್ ಫಿಶ್ ಸತ್ತೋಗಿದೆ. ಈಗ ಹೋಗಿ ಚೆಕ್ಔಟ್ ಮಾಡಿ ಅಲ್ಲಿಂದ ಅವನು ಯಾವ್ದಪ್ಪ ಶಾರ್ಕ್ ಇದ್ದಂಗಿದೆ. ಶಾರ್ಕ್. ಬನ್ನಿ ಈಗ ಬೀಚಲ್ಲಿ ರೈಡ್. ಅದೇ ನಾವು ಮೀನ್ಗೆ ಗಾಳ ಹಾಕಿ ಹಿಡಿತೀವಲ್ಲ ಅದೇ ತರ ನಮ್ಮ ಎಲ್ಲಿ ಚಿಕ್ಕದು ಇದೆ, ದೊಡ್ಡದಾಗೆ ಇದೆ, ಪರವಾಗಿಲ್ಲ. ಸೊ ನಾವು ಉಳಿದುಕೊಂಡಂಥ ಜಾಗ ಇದೊಂದು ಕಾಟೇಜ್ ಇತ್ತು. ಸೊ ಕಾಟೇಜ್ನ ಬುಕ್ ಮಾಡಿದ್ವಿ. ಆ್ಯಂಡ್ ಇದೇ ಆ ಪ್ಲೇಸ್. ಈ ಕಾಟೇಜಲ್ಲಿ ಉಳ್ಕೊಂಡಿದ್ವಿ. ಕಾಟೇಜ್ ಒಳಗೆ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಈಗ ಬೆಳಗ್ಗೆ ಟೈಮ್ ಬಂದು 6:30. ಕಾಟೇಜ್ ಹತ್ರದಿಂದ ನಾವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಾಯ್ಸ್ ಹೋಗ್ತಾ ಇದ್ದಾರೆ. ಸೊ ಇಲ್ಲಿಂದ ಈಗ ನಾವು ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂದರೆ, ಎದುರುಗಡೆ ನಿಂತ್ಕೊಂಡು ನೋಡಿದ್ರೆ ನೋಡಿ ಅಲ್ಲಿ ಕಾಣ್ತಾ ಇದೆಯಾ, ಅಲೆಗಳು ಹೇಳ್ತಾ ಇದೆ. ಸೊ ಬೀಚ್ ಪಕ್ಕನೇ ರೂಮ್ ಮಾಡಿದ್ವಿ. ಬಟ್ ವ್ಯೂ ಹಿಂಗೆ ಬೀಚ್ ಸೈಡ್ ವ್ಯೂ ಇದ್ದಿದ್ರೆ ಸೂಪರ್ ಆಗಿದ್ದಿರೋದು. ಅಂದುಕೊಂಡಂಗೆಲ್ಲ ಜೀವನ ಸಾಗದು ಗೆಳೆಯ. ಸೊ ಈಗ ಬೆಳಗ್ಗೆ ಹಿಂಗೆ ವಾಕ್ ಬರೋಣ ಅಂತ ಬಂದ್ವಿ. ನಿಮಗೆ ವ್ಯೂ ತೋರಿಸ್ತೀನಿ ನೋಡಿ. ಈ HDR ಆನ್ ಮಾಡಿದ್ರೆ ಇದೊಂದು ತಲೆನೋವು. ಬೆಳಗ್ಗೆನೆ ಬಂದ್ವಿ. ಸಪ್ತ ಸಾಗರದ ಆಚೆ ಅನ್ನೋ ಥರ ಸಕ್ಕತ್ತಾಗಿದೆ. ಏಣಿಕೈ ಮಾರ್ಕು ಹೆಂಗಿದೆ ನೋಡಿ. ಅಲ್ಲ, ಈ ನೀರಲ್ಲಿ ಮೀನು ಹಿಡಿತಾ ಇದಾರ ಅವರು. ಏನೋ ಎಳಿತಾ ಇದ್ದಾನೆ ಅಪ್ಪ. ಅದೇ ಅಪ್ಪ ಏನೋ ಎಳಿತಾ ಇದ್ದಾನೆ ನೋಡಲ್ಲಿ. ಅಣ್ಣ ಹಂಗೆ ನಡ್ಕೊಂಡು ಹೋಗ್ತಾ ಇರ್ತೀನಿ, ಒಂದು ವಿಡಿಯೋ ಮಾಡೋದು. ಈ ಮಳೆಯಲ್ಲಿ ನ್ಯೂಸ್ ರಿಪೋರ್ಟರ್ಗಳು ರಿಪೋರ್ಟ್ ಮಾಡ್ತಾರಲ್ಲ, ಆ ಥರ ಮಾಡ್ತೀನಿ. ನಮಸ್ಕಾರ, ಇಂದು ನಾವಿದ್ದೀವಿ ಸಮುದ್ರದ ತೀರದಲ್ಲಿ. ಸೊ ಸಮುದ್ರದ ತೀರದಲ್ಲಿ ನೀವು ಕಾಣಬಹುದು ಅಲೆಗಳು ಜೋರಾಗಿ ಹೇಳ್ತಾ ಇದೆ. ಈ ಅಲೆ ಈ ರೀತಿ ಜೋರಾಗಿ ಹೇಳಲು ಕಾರಣ ಏನು? ಬನ್ನಿ ಇಲ್ಲಿರುವ ಸ್ಥಳೀಯರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಈ ನನ್ನ ಮಕ್ಕಳು ಒಂದೊಂದಲ್ಲ, ನಾನು ಜನತೆ ಕೇಳ್ಕೊಳೋದು ಒಂದೇ. ನಾನು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ. ಇವರು ಇಲ್ಲಿರುವ ಸ್ಥಳೀಯರಲ್ಲ, ಇವರನ್ನ ನೋಡಿದ್ರೇನೆ ಅರ್ಥ ಆಗುತ್ತೆ. ಈಗ ನೋಡ್ತಾ ಇದ್ದೀರಾ, ಅಲೆಗಳು ಬರ್ತಾ ಇದೆ, ನೀರು ಬರ್ತಾ ಇದೆ, ನೀರು ಹಂಗೆ ಹಾರ್ಕೊಂಡು ಬರ್ತಾ ಇದೆ. ಆ ನೀರು ಸೂರ್ಯ ಹುಟ್ಟೋದು ಬೆಳಗ್ಗೆ, ಹುಟ್ಟಿದವರೆಲ್ಲ ಇರ್ತಾರ ಬೆಳ್ಳಗೆ. ನಾನು ಹೇಳುವುದನ್ನ ಕೇಳಿಸ್ಕೊಳ್ಳಿ ಮೆಲ್ಲಗೆ, ತಪ್ಪು ಮಾಡಿದವರನ್ನ ಹಾಕಿ ಗಲ್ಲಿಗೆ. ಹಿಂಗೆ ಇರುತ್ತಾ? ಬನ್ನಿ ಇದ್ರ ಬಗ್ಗೆ ಗಾಢವಾಗಿ ತಿಳ್ಕೊಳ್ಳೋಣ. ಅಲೆ ಇಲ್ಲಿವರೆಗೂ ಬಂದು ವಾಪಸ್ ಹೋಗ್ತಾ ಇದೆ. ಸೊ ಮನುಷ್ಯನಿಂದ್ರೆ ನೀರಿಗೆ ಭಯಾನ. ಮನುಷ್ಯ ಮನ್ಸ್ ಮಾಡಿ ಸಾಧನೆಗೆ ನಿಂತ್ರೆ ದೈವಿ ಸ್ಥಾನವನ್ನ ಪಡೆಯಬಹುದು. ಇಲ್ಲ ಮನುಷ್ಯನ ಕಂಡ್ರೆ ಓಡೋಗ್ತಾ ಇದೆಯಾ? ಈ ವಿಚಿತ್ರ ವಿಸ್ಮಯನ ತಿಳ್ಕೊಳ್ಳೋಣ ಲೇಖನ ತರ. ಇಲ್ಲಿ ನೋಡಿ, ಸಣ್ಣ ಸಣ್ಣ ಶೆಲ್ಸ್. ಬಸ್ ಆರಾಮ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಆಯ್ತಾ? ಸೊ ನಾವು ಇಲ್ಲಿ ಸರ್ ಅವರು ಮೀನು ಹಿಡಿತಾ ಇದ್ರು. ಮೀನಂದ್ರೆ ಇದು ಟೆಕ್ನಿಕೇ ಹೊಸದು. ಸೊ ಇಲ್ಲಿ ಬಲೆ ಹಾಕ್ತಾರೆ.
ಸೊ ಆ ಬಲೆ ನೀರಿನ ಸಮೇತ ಹೊಡ್ಕೊಂಡು ಹೋಗುತ್ತೆ. ಅಲ್ಲಿಗೆ ಹೋದ ನಂತರ ಅವರು ಅದನ್ನು ಥ್ರೆಡ್ನ ಎಳಿತಾ ಇರ್ತಾರೆ. ಸೊ ಇದರಲ್ಲಿ ಥ್ರೆಡ್ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಸರ್ ಅವರು ಆವಾಗಿಂದ ಎಳಿತಾ ಇದ್ರು. ಸೊ ಈಗ ಎಳಿತಾ ಇದ್ದಾರೆ. ಸೊ ನೋಡೋಣ ಇರಿ, ಇವತ್ತು ಮೀನಿಗೇನಾದರೂ ಸಿಗುತ್ತಾ, ಆ ಬಲೆಯಲ್ಲಿ ಎಷ್ಟು ಮೀನುಗಳು ಬರುತ್ತೆ, ಬಂದರೆ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಎಳಿತಾ ಇದ್ದಾರೆ. ಇವತ್ತು ನಮ್ಮ ಅದೃಷ್ಟ ಇದ್ದರೆ ನಿಮಗೆ ಏನೇನು ಮೀನುಗಳು ಬರುತ್ತೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಮಂಗಳೂರಿನಲ್ಲಿ ಜನ ಒಂಥರ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರ ಭಾಷೆ ಮತ್ತು ಅವರು ಒಂದು ಯಾರಾದರೂ ಔಟ್ಸೈಡರ್ ಬಂದು ಮಾತಾಡ್ಸಿದ್ರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಎಲ್ಲ ಕಡೆ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ. ಬಟ್ ಕೆಲವು ಭಾಗಗಳಲ್ಲಿ ಅವ್ರು ಮಾತಾಡೋ ಶೈಲಿನೇ ಅದೇ ರೀತಿ ಇರುತ್ತೆ, ಸ್ವಲ್ಪ ಒರಟಾಗಿ ಇದಾಗಿ. ಇಲ್ಲಿ ಒಂಥರ ನಿಧಾನಕ್ಕೆ ಶಾಂತಿಯಿಂದ ಆರಾಮಾಗಿ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ನಾವು ಅವ್ರನ್ನ ಕೇಳಿದ ತಕ್ಷಣ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಇರಿ, ಅವರು ಅದು ಹಿಡಿತಾ ಇದ್ರು, ಅವ್ರನ್ನೂ ಮಾತಾಡಿಸ್ತೀನಿ, ನಿಮ್ಗೆ ಅದು ವಿಡಿಯೋ ತೋರಿಸ್ತೀನಿ. ಸೊ ಸಮುದ್ರಕ್ಕೆ ಅವರ ಚಪ್ಪಲಿಯನ್ನು ಅಂಕಿತ ಮಾಡಿದ ನವೀನ್ ಅವರು. ಅವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಸೊ ಅಲೆಗಳು ಗುರು ಈ ಸರ್ಫಿಂಗ್ ಮಾಡುವಾಗ ಬರುತ್ತಲ್ಲ, ಮೇಲಕ್ಕೆ ಹಂಗ್ ಬರ್ತಾ ಇದೆ ಅಲ್ಲಿ ನೋಡಿ, ಎಷ್ಟೆಷ್ಟು ಹೈಟ್ ಬರ್ತಾ ಇದೆ ಗೊತ್ತಾ. ಸೊ ಈಗ ಬಲೆ ಆಲ್ಮೋಸ್ಟ್ ಹತ್ರ ಬಂದಿದೆ. ಸೊ ಬಾಯ್ಸು ಹೆಲ್ಪ್ ಮಾಡ್ತಾ ಇದ್ದಾರೆ, ನಾನು ಹೆಲ್ಪ್ ಮಾಡ್ತಿದ್ದೆ. ಬಟ್ ವಿಡಿಯೋ ಮಾಡಬೇಕಾಗಿತ್ತು, ಅದರಿಂದ. ಸೊ ನವೀನ್ ಅವರೇ, ನಾಳೆಯಿಂದ ನೀವು ಇಲ್ಲೇ ಮೀನು ಹಿಡಿಯೋಕ್ಕೆ ನೀವು ಸೆಟ್ಲ್ ಆಗ್ಬಿಡಿ. ಬಂತು ಬಲೆ ಹತ್ರ ಬಂತು. ಇಟ್ಕೊಳ್ಳಿ, ನಾನು ಹೋಗಿ ಹೆಲ್ಪ್ ಮಾಡ್ತೀನಿ. ಇಲ್ಲಿಂದ ಹಿಡೀರಿಂದ ಇದು ನೋಡಿ, ಒಂದು ಸ್ಟಾರ್ ಫಿಶ್ ಸತ್ತೋಗಿದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಪಾಪ ಅವರು ಅಷ್ಟೆಲ್ಲ ಕಷ್ಟಪಟ್ಟಿದ್ದು ಎರಡು ಮೀನಿಗೆ, ಇಲ್ಲೊಂದು ಅಲ್ಲೊಂದು. ಪಾಪ ಮೀನುಗಳು ಬರ್ತಾ ಇದ್ದೇನೋ, ಬಂದಿರೋ ಮುಖಗಳು ನಾವು ಸರ್ ಪಾಪ ಅಷ್ಟೊಂದು ಕಷ್ಟಪಟ್ರಿ, ಎರಡೇ ಮೀನು. ಬಟ್ ಕಷ್ಟ ಅಲ್ವಾ, 4-5 ಮೀನಿಗೆ ಅಷ್ಟೊತ್ತು ನೀವು ಕೈ ಎಳೆದು ಕೈ ಕಾಲು ಎಲ್ಲ. ಮೊನ್ನೆನಾ? ಹಲೋ, ಇಲ್ಲಿ ಒಂದು ಮೀನಿದೆ. ಯಾವ್ದಪ್ಪ, ಶಾರ್ಕ್ ಇದ್ದಂಗಿದೆ. ಶಾರ್ಕ್ ಮರಿ ಇದು. ನಿಮ್ಮ ಶಾರ್ಕ್ ಬ್ರೋ, ನೀವೇನಾ ಮೆಕ್ 3 ಆ್ಯಕ್ಟ್ ಮಾಡ್ತಾ ಇರೋದು? ಮೆಕ್ 2 ಮೊನ್ನೆ ನೋಡಿದೆ, ಮೆಕ್ 3 ನೀವೇನು ಆ್ಯಕ್ಟ್ ಮಾಡ್ತಾ ಇರೋದು? 4-5. ಮಳೆ ಬರ್ತಾ ಇದೆಯೋ? ನೋಡಿ, ಇದೇ ಸ್ಟಾರ್ ಫಿಶ್. ಅದ್ರ ಸೆಂಟ್ರಲ್ಲಿ ಬಾಯಿ ಇರುತ್ತೆ, ಒಣಗೋಗಿದೆ. ಇದು ಒಳಗೆ ಚುಚ್ಚಿದ್ರೆ ಹರಿಯುತ್ತಲ್ವಾ? ಅದೇ ನಾವು ಮೀನ್ಗೆ ಗಾಳ ಹಾಕಿ ಹಿಡಿತೀವಲ್ಲ, ಅದೇ ತರ ನಮ್ಮ. ಏನ್ ಮೀನ್ ಸರ್ ಇದು? ಹೆಸರು ಓಡ್ರೋ ಇದು ಸರ್ಜಾಡ್ಡ, ಓಡ್ರೋ ಇದು ಸರ್ಜಾಡ್ಡ. ಮುಳ್ಳು ನೋಡಿ, ನಾವು ಗಾಳ ಹಾಕ್ತಿವಲ್ವಾ, ಆ ತರ ಇದು ನೋಡಿ. ಒಂದು ಇಲ್ಲಿ ಇರ್ತದೆ, ಇಲ್ಲಿ ಕಟ್ ಮಾಡಿದ್ ನೋಡಿ, ಒಂದು ಇಲ್ಲಿ, ಒಂದು ಇಲ್ಲಿ. ಓ, ಇದು ಎಕ್ಸ್ಟ್ರಾ, ಇದು ಬಿಟ್ಟು ಎಕ್ಸ್ಟ್ರಾ ಇರುತ್ತೆ. ಅದೇನಲ್ಲ, ನಮ್ಗೆ ತಾಗಿದ ಕೂಡ್ಲಿ ಸಾಕು. ಹಿಂಗಿರುತ್ತೆ, ಅದು ಹಿಂಗಿರ್ತದೆ. ಅದು ತಾಗಿದ ಕೂಡಲೇ ಹಚ್ಚಾದ ಮೇಲೆ ಇಡಲ್ಲ, ಈಗ ಮೇಲೆ ಬರುತ್ತೆ. ನಾವು ಆಮೇಲೆ ಹೇಳಿದ್ರೆ ಬರ್ರಂತ ಇದ್ದಾಗ ಎಲ್ಲರಿಗೂ ಹೋಗೋಣ ಅಂತ ಅನ್ಕೊಂಡ್ವಿ, ಆಗಿಲ್ಲ. ಈಗ ಹೋಗಿ ರೈನ್ ಗೇರ್ಸ್ ಹಾಕೊಂಡು ಸರ್. ಅಲ್ಲ, ಇವಾಗ ಅಲ್ಲಿ ನೋಡಿದ್ವಿ ಪಾಪನ, ಎಷ್ಟೊತ್ತು ಗೊತ್ತಾ, ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಕಷ್ಟಪಟ್ಟಿರ್ತಾರೆ. ಬಟ್ ಅದೇ ಅದಕ್ಕೆ ಮುಂಚೆ ಎಷ್ಟೊತ್ತೋ ಗೊತ್ತಿಲ್ಲ. ಸೊ
ಅವ್ರಿಗೆ ಸಿಕ್ಕಿರೋದು 2 ಮೀನು. ಸೊ ಬೇಸಿಕ್ಲಿ ಇದರಿಂದ ಏನು ಅರ್ಥ ಆಗುತ್ತೆ, ಈ ಕಾರ್ಪೊರೇಟ್ ಆಫೀಸ್ಗಳೆಲ್ಲ ಅಪ್ರೈಸಲ್ ತರೋದು ವರ್ಷ ಎಲ್ಲ ಕಷ್ಟಪಟ್ಟು ಲಾಸ್ಟ್ 2% ಕೊಡ್ತಾರಲ್ವಾ, ಆ ತರ ಇದ್ದಿದ್ದು 15 ರೂಪಾಯಿ 2 ಟೊಮೊಟೊ ಸಾ ಪಾಪ ಅಷ್ಟೊತ್ತು ಕಷ್ಟಪಟ್ರು. ನೋಡಿದ್ರೆ ಅವ್ರಿಗೆ 2 ಮೀನು. ಇಷ್ಟೇ ಜೀವನ. ನೋಡಿ ಎಷ್ಟು ಒಳಗೆ ಹೋಗಿದ್ದಾರೆ ನೋಡಿ ಬಲೆ ಹಾಕೋದಕ್ಕೆ. ಅಭ್ಯಾಸ ಇರುತ್ತೆ. ನಾವೇನಾದ್ರೂ ಹೋದ್ರೆ ಅಷ್ಟೇ ಖತಮ್, ಟಾಟಾ, ಬಾಯ್ ಬಾಯ್, ಗುಡ್ ಬಾಯ್ ಅಂತ. ನೋಡಿ ಅವರು ವಾಕಿಂಗ್ ಇಷ್ಟ. ಹೆಂಗೆ ನವೀನ್ ಅವರೇ ಒಂದ್ಸಲ ತೋರಿಸಿ ಹೆಂಗೆ ಅಂತ ನೋಡಿ. ಹೆಂಗೆ ನವೀನ್ ಅವರೇ ಒಂದ್ಸಲ ತೋರಿಸಿ. ಹೆಂಗೆ ನವೀನ್ ಅವರೇ ಒಂದ್ಸಲ ತೋರಿಸಿ ನೋಡಿ. ಸಮುದ್ರದಲ್ಲಿ ನೀವು ಮುಳುಗ್ತಾ ಇದ್ರೆ ಈ ತರ ಡ್ಯಾನ್ಸ್ ಆಡ್ಬೇಕು. ಅವಾಗ ಸಮುದ್ರ ನಿಮ್ಮ ವರ್ಸ್ಟ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಎಲಿಮಿನೇಟ್ ಮಾಡ್ಬಿಡುತ್ತೆ. ಹೊರಗಡೆ ಹೋಗ್ಬಿಡು, ನೀನ್ ಇಷ್ಟು ಹೋಗೇ ಬೇಡ ಅಂತ ಹೇಳ್ಬಿಟ್ಟು. ನಿಮ್ಗೆ ಒಳ್ಳೆ ಮೀನ್ ಸಿಕ್ಲಿ ಈ ಸಲ. ಅಲ್ಲಿ ನೋಡಿ, ಅಲ್ಲಿ ಪ್ರಪಂಚದಲ್ಲಿ ಒಂದು 2 ರೀತಿ ವ್ಯಕ್ತಿ ಇರ್ತಾರೆ. ಒಂದೊಂದು ನಂತರ ಸೈಲೆಂಟ್ ಆಗಿ ಹಿಂಗೆ ನಡೆಯೋದು, ಇನ್ನೊಬ್ರು ಅವನ ತಿಕ್ಲಾಗ ಆಡೋದು. ಪ್ರೀತಿಯಲ್ಲಿ ಬಿದ್ರೆ ಹಿಂಗೆ ಅಂತೆ, ಆ ಥರದಲ್ಲಿ ಮದುವೆ ಆಗ್ತಾ ಇದೆ. ಅದಕ್ಕೆ ನೋಡಿ ಅವ್ನ ತಲೆಗೆ ಏಟು ಬಿದ್ದರೆ ಆಡ್ತಾರಲ್ಲ, ಹಂಗೆ ಆಡ್ತಾ ಇದ್ದಾನೆ. ನೋಡಿ ಇಲ್ಲಿ, ನೋಡಿ ಇಲ್ಲಿ, ನೋಡಿ ಇಲ್ಲಿ. ಸಂಸಾರ ಎಂಬ ಒಂದು ನೌಕೆಯಲ್ಲಿ ಅಣ್ಣ ಅವರು ಆಮೇಲೆ ಬರ್ತಾರೆ. ಅದರದ್ದು ಒಂದು ಬ್ಲಾಗ್ ಅಪ್ಡೇಟ್ ಮಾಡಿ. ಸೊ ಬ್ಯಾಕ್ ಟು ನಮ್ಮ ಸ್ಟೇ. ಏನೇನೇ ಒಂಥರ ಸಕ್ಕತ್ತಾಗಿದೆ. ಇದು ನಾವು ಇದ್ದಂಥ ಹೋಮ್ ಸ್ಟೇ. ಸೊ ಇದು 2 ಪಾರ್ಟಿಷನ್ ಇರಬೇಕು. ನಮ್ಮ ತುಂಬ ಇಂಪಾರ್ಟೆಂಟ್ ಆಗಿರುವ ನಮ್ಮ ಗಾಡಿಗಳು ಅಲ್ಲಿದೆ. ಸೊ ಗಾಡಿಗಳನ್ನ ಇಲ್ಲಿ ಪಾರ್ಕ್ ಮಾಡಿದ್ವಿ. ಈಗ ನೆಕ್ಸ್ಟು ಇದನ್ನು ತೊಗೊಂಡು ಬೀಚಲ್ಲಿ ಒಂದು ರೈಡ್ ಹೋಗೋಣ. ವಿಟಮಿನ್ ಡಿಫಿಷಿಯನ್ಸಿ ನಮ್ಮ. ಸೊ ಇದು ನಾವು ಇದ್ದಂಥ ಜಾಗ. 1 hour later. ಸೊ ತುಂಬ ದಿನಗಳಿಂದ ನನಗೊಂದು ಆಸೆ ಇತ್ತು, ಬೀಚಲ್ಲಿ ನಮ್ಮ ಎಕ್ಸ್ಪಲ್ಸ್ನ ರೈಡ್ ಮಾಡಬೇಕಂತ. ಸೊ ಅದನ್ನು ಈಗ ಪೂರ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಹೊರಡ್ತಾ ಇದ್ದೀವಿ. ಸೊ ಈಗ ಆಫ್ ರೋಡಿಂಗು ರಾಯಲ್ ಎನ್ಫೀಲ್ಡಲ್ಲಿ ಫಸ್ಟ್ ಟೈಮು. ಸ್ವಾಮಿ ಅಂತ ಸಕ್ಕಂಗೆ ಜರಗಲ್ಲ. ಸೊ ಇಲ್ಲಿ ನಾವು ಸ್ಟೇ ಇದ್ದಂಥ ಜಾಗ. ಒಳ್ಳೆ ಲೊಕೇಶನ್ನು, ಒಳ್ಳೆ ಏರಿಯಾ. ಸೊ ಬಿಸಿಲಿಗೆ ಬರ್ತಾಯಿದೆ. ಬೆಳಗ್ಗೆ ಹೋಗಿದ್ವಿ. ಇರೋ 1 ನಿಮಿಷ HDR ಆನ್ ಮಾಡ್ಕೊತೀನಿ, ಬನ್ನಿ ಹೋಗೋಣ. ಸೊ ಅಫೋರ್ಡಬಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ತುಂಬ ಗ್ರೇಟ್ ಅಂತ ಹೇಳೋಕ್ಕಾಗಲ್ಲ, ಚೆನ್ನಾಗಿತ್ತು ಒಂಥರ ಅಲ್ಲಿ ಸ್ಟೇ ಮಾಡೋದಕ್ಕೆ. ನೋಡಿ ಅಲೆಗಳು ಯಾವ ರೀತಿ ಹೇಳ್ತಾ ಇದೆ ಅಂತ. ಬನ್ನಿ ಈಗ ಬೀಚಲ್ಲಿ ರೈಡ್. ಸೊ ಫುಲ್ಲು ಮರಳು ಸ್ಕಿಡ್ ಆಗ್ತಿದೆ ನೋಡಿ. ದಿಸ್ ಈಸ್ ದ ಬೀಚ್ ಆ್ಯಂಡ್ ವಿ ಆರ್ ರೈಡಿಂಗ್ ಹಿಯರ್ ಆನ್ ದಿ ಎಂಡ್. ಸೊ ನೀರು ಏನೋ ಜಾಸ್ತಿ ಆಗ್ತಾಯಿದೆ ಗುರು, ಮೇಲಕ್ಕೂ ಇಲ್ಲಿವರೆಗೂ ಹೊಡೆದಿದೆ, ಜಾರ್ತಾ ಇದೆ. ನನ್ನ ಬಹುದಿನದ ಕನಸು ಈಗ ನನಸಾಗುತ್ತಿದೆ. ಸೊ ಬೆಳಗ್ಗೆ ತಾನೇ ಅಲ್ಲೆಲ್ಲ ನಾವು ನಡ್ಕೊಂಡು ಹೋಗಿದ್ವಿ. ಈಗ ನೋಡಿ ನೀರು ಮೇಲೆವರೆಗೂ ಹೊಡಿತಾ ಇದೆ. ತುಂಬ ಆ ಕಡೆ ಹೋಗಬೇಡ, ಈ ಕಡೆನೇ ಬಾ, ಲೆಫ್ಟ್ ಸೈಡೆ. ನೀರು ನೋಡಿ ಎಲ್ಲರಿಗೂ ಹೊಡಿತಾ ಇದೆ ನೋಡು. ಇವತ್ತು ಅಲೆಗಳು ಜಾಸ್ತಿ ಆಗಿದೆ, ಏಕೆ ಏನು ಗೊತ್ತಿಲ್ಲ. ಅದೇ ನಾವು ಕಾಲು ಇಟ್ಟಿದ್ದೀವಲ್ಲ. ಫೋಟೋ ಹಿಡಿಯೋ ಹೋಗ್ಲಿ. ಇಳಿತಾ ಇದೆ.
ಹಾಂ ಹಾಂ ಹಾಂ. ಇಲ್ಲಿ ಸ್ಟ್ಯಾಂಡ್ ಹಾಕೋಕ್ಕೂ ಆಗೋದಿಲ್ಲ. ನಮ್ಮ ಗಾಡಿ ನೋಡು ಸಕ್ಕದಾಗಿ ನಿಂತಿದೆ, ಸೂಪರಾಗಿ. ಎಲ್ಲ ಫುಲ್ಲು ಹೆವಿ ಮಳೆ ಅಂತ ಇದ್ದಾರೆ. ಸೊ ಮೇ ಬಿ ದಟ್ಸ್ ದ ರೀಸನ್, ಹೆವಿ ಗಾಳಿ ಅದು ಇದು ಇರೋದ್ರಿಂದ ಇರಬೇಕು. ಈಗ ವ್ರಿಕ್ ಶಿಪ್ ಇದೆ, ಅದು ಎಲ್ಲಿ ನೋಡೋಣ ಬನ್ನಿ. ಏನು ಸಖತ್ತಾಗಿದೆ ಗೊತ್ತಾ ಲೊಕೇಶನ್ನು, ಸಕ್ಕತ್ತಾಗಿದೆ, ಕ್ರೇಜಿ ಲೊಕೇಶನ್. ಇನ್ನು ನಾವೀಗ ಹೋಗಿ ಚೆಕ್ಔಟ್ ಮಾಡಿ ಅಲ್ಲಿಂದ ಅವನು ದೇವಸ್ಥಾನ ಎಲ್ಲ ಹೋಗ್ಬೇಕು ಅಂದ. ಸೊ ಅವನ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಮತ್ತೆ ಇನ್ನೂ ಒಂದು 2-3 ಲೊಕೇಶನ್ ಇದೆ, ಅವು ನೋಡೋಕ್ಕೆ ಹೋಗ್ಬೇಕು. ನೋಡಿ ಅಲೆಗಳು ಯಾವ ರೇಂಜಿಗೆ ಬರ್ತಾ ಇದೆ ಗೊತ್ತಾ. ಇರಿ ನಿಮ್ಗೆ ನಿಂತ್ಕೊಂಡು ತೋರಿಸ್ತೀನಿ ನೋಡಿ, ಸಕ್ಕತ್ತಾಗಿದೆ. ಅದಕ್ಕೆ ಅವರು ನಾವು ಫೋಟೋ ಹಿಡಿಯೋಣ ಅಂತ ಹೋಗಾಕಿನಿ ಎಲ್ಲ ಅದೇನೋ ನೋಡಿ, ಬೆಳಗ್ಗೆ ಸನ್ರೈಸ್ ನೋಡೋಣ ಅಂದ್ಕೊಂಡ್ವಿ, ಆಗಿಲ್ಲ. ಇವಾಗ ಫೋಟೋಸ್ ಇಡೋಣ ಅಂತಂದರೆ ಅಲ್ಲೇ ನೀರು ಇಲ್ಲಿವರೆಗೂ ಹೊಡ್ಕೊಂಡು ಬರ್ತಾ ಇದೆ. ಸೊ ಎಲ್ಲಿಂದ ನಾವು ಹಿಡಿಯೋದು? ಜನ ನೋಡಿದ್ರೆ ಕ್ಯಾಕರ್ ಸುಗಿತಾರೆ, ಯಾರು ಇವರು ಈ ಟೈಮಲ್ಲಿ ಬಂದು ಹಿಂಗೆಲ್ಲ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಸಕ್ಕತ್ತಾಗಿದೆ. ಬಟ್ ಸೊ ಇಲ್ಲಿದೆ ಆ ವ್ರಿಕ್ಡ್ ಶಿಪ್ಪು. ಮೇಲೆ ಹತ್ತಬಾರದು. ಎಲ್ಲಿ ಚಿಕ್ಕದು ಇದೆ, ದೊಡ್ಡದಾಗೆ ಇದೆ, ಪರವಾಗಿಲ್ಲ. ನೋಡೋ ಹೆಂಗಿದೆ. ಸೊ ಡೇ 2 ಚೆಕ್ಔಟ್ ಮಾಡುವ ಸಮಯ. ನಮ್ಮ ಲಗೇಜ್ಗಳನ್ನೆಲ್ಲ ಪ್ಯಾಕ್ ಮಾಡಿದ್ದೀವಿ. ನನ್ನ ಗಾಡಿ ಅವನು ಪ್ಯಾಕ್ ಮಾಡ್ತಾ ಇದ್ದಾನೆ, ಇವನು ಪ್ಯಾಕ್ ಮಾಡ್ತಾ ಇದ್ದಾನೆ, ಅವನಿಗೆ ಬರ್ತಾ ಇದ್ದಾನೆ, ಅವನು ಬಂದು ಪ್ಯಾಕ್ ಮಾಡ್ತಾನೆ. ಒಂದು ಒಳ್ಳೆ ಸ್ಟೇ ಆಯಿತು. ನೆಕ್ಸ್ಟು ಇವತ್ತು ಈಗ ಮಲ್ಪೆ ಉಡುಪಿ ಕಡೆಗೆ ಸೆಕೆ ನೋಡಿ ಸುರಿತಾ ಇದೆ. ನಾವು ಅಂದ್ಕೊತೀವಿ ಬೀಚ್ ಕಡೆ ಎಲ್ಲ ಹೋದರೆ ತಣ್ಣಗಿರುತ್ತೆ ಅಂತ, ಬಟ್ ರಿಯಾಲಿಟಿ ಏನಂದರೆ ಫುಲ್ ಈ ಸೆಕೆ ಹೊಡೆಯುತ್ತೆ. ಸೊ ನಾನು ಎಲ್ಲ ರೈಡಿಂಗ್ ಗೇರ್ಸ್ ಹಾಕ್ಕೊಂಡಿದ್ದೀನಿ, ಬೂಟ್ಸ್ ಆಸ್ ವೆಲ್. ರೈಡ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಹೋಗಿ ನಿಮಗೆ ಅಪ್ಡೇಟ್ ಮಾಡಬೇಕು. ಓಕೆ, ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. 11 o'clock. ಏನು ಮಾಡೋದು, ಇಂಥವ್ರು ಸವಾಸ ಮಾಡಿದ್ರೆ ಹಿಂಗೆ 11 ಗಂಟೆ 12 ಗಂಟೆ ಆದರೂ ಬ್ರೇಕ್ಫಾಸ್ಟ್ಗಳೇ ಸಿಗೋದಿಲ್ಲ. ಸೆಕೆ ಮಾತ್ರ ಹಂಗೆ ಬರ್ಸ್ತಾ ಇಲ್ಲ. ಓಕೆ, ಸಿಗೋಣ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. If you come today, it's too early.